ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದಾತ್ರಿ ಆಸ್ಟ್ರೋವಿಷನ್ಸ್. ನಾನು ನಿಮ್ಮ ಸುಪ್ರೀತಾ. ನಾವು ಲಗ್ನ ಲಾರ್ಡ್ ಸೀರೀಸಲ್ಲಿ ಇದ್ವಲ್ವ, ಅಸೆಂಡೆಂಟ್ ಲಾರ್ಡ್, ಫಸ್ಟ್ ಲಾರ್ಡ್, ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ ರೀತಿಯ ರಿಸಲ್ಟ್ ಇರುತ್ತೆ. ಈಗ ನಿಮ್ಮ ಲಗ್ನಾಧಿಪತಿ ಯಾವ ಗ್ರಹ ಕೂಡ ಆಗಿದ್ದರೂ 9ನೇ ಮನೆಯಲ್ಲಿ ನವಮ ಸ್ಥಾನದಲ್ಲಿ ಇದ್ದಾಗ ಯಾವ ರೀತಿಯ ಎಫೆಕ್ಟ್ಸ್ ಇರುತ್ತೆ. ಈಗ ಲಗ್ನ ಲಾರ್ಡ್ ಅಂದರೆ ಏನು ಅಂತ ಈವರೆಗಿನ ಸೀರೀಸಲ್ಲಿ ತಿಳಿದುಕೊಂಡಿದ್ದೀವಿ. ಸೊ ಈಗ 9th ಹೌಸ್ ಅಂದರೆ ಏನು? 9th ಹೌಸ್ ಅನ್ನೋದು ಧರ್ಮಸ್ಥಾನ, ಭಾಗ್ಯಸ್ಥಾನ. ನಾವು ಫಾಲೋ ಮಾಡುವಂಥ ರಿಲೀಜಿಯಸ್, ನಮ್ಮ ಧರ್ಮಾಚರಣೆ ಹೇಗಿರುತ್ತೆ, ನಮ್ಮ ಅದೃಷ್ಟ ಹೇಗಿದೆ. ಬಿಕಾಸ್ 9th ಲಾರ್ಡ್ ಪ್ಲೇಸ್ಮೆಂಟ್ 9th ಹೌಸಿಂದ ನಮ್ಮ ಅದೃಷ್ಟ ಭಾಗ್ಯವನ್ನು ನೋಡ್ತೀವಿ. ಇನ್ನು 9th ಹೌಸ್ ಅನ್ನೋದು ಹೌಸ್ ಆಫ್ ಹೈಯರ್ ಲರ್ನಿಂಗ್ಸ್, ನಮ್ಮ ಗುರು, ಟೀಚರ್ಸ್, ತಂದೆ. 9th ಹೌಸ್ ರೆಪ್ರೆಸೆಂಟ್ಸ್ ಟ್ರಾವೆಲಿಂಗ್, ಲಾಂಗ್ ಡಿಸ್ಟೆನ್ಸ್ ಫಾರ್ ಎಜುಕೇಷನ್, ಲಾಂಗ್ ಡಿಸ್ಟೆನ್ಸ್ ಫಾರ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ಸೊ ದಟ್ಸ್ ವಾಟ್ 9th ಹೌಸ್ ಈಸ್. ಹಾಗಾದರೆ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಇದ್ದಾಗ ಯೂಶ್ವಲ್ ಆಗಿ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಲಗ್ನ ಲಾರ್ಡ್ಗೆ ಒಂದು ಬೆಸ್ಟ್ ಪ್ಲೇಸ್ಮೆಂಟ್ ಅಂದರೆ ಅದು ನವಮ ಸ್ಥಾನ. ಇನ್ ದ ಎಂಟೈರ್ ಬರ್ತ್ ಚಾರ್ಟ್, ದ 9th ಹೌಸ್ ಈಸ್ ಕನ್ಸಿಡರ್ ದಿ ಮೋಸ್ಟ್ ಪವರ್ಫುಲ್ ಹೌಸ್ ಫಾರ್ ಲಕ್, ಫಾರ್ಚೂನ್ ಆ್ಯಂಡ್ ಓವರ್ ಆಲ್ ಬ್ಲೆಸ್ಸಿಂಗ್ಸ್. ಯಾವಾಗಲೂ ಲಗ್ನಾಧಿಪತಿ ಭಾಗ್ಯದಲ್ಲಿ ಇರುವವರು ನಮ್ಮ ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ಡೆಫಿನೆಟ್ ಆಗಿ ಅವರು ಅದೃಷ್ಟ ಜಾತಕದವರು. ನೋಡಿ, ಈಗ ನಮ್ಮ ಜಾತಕದಲ್ಲಿ ಚಾರ್ಟಲ್ಲಿ ಎಲ್ಲ ಎಕ್ಸಲೆಂಟ್ ಆಗಿರಬೇಕಂತ ಇಲ್ಲ. ಒಂದು ಲಗ್ನಾಧಿಪತಿ, ಗುರು, ಶುಕ್ರ, ಈ 3 ಗ್ರಹಗಳು ಚೆನ್ನಾಗಿದ್ರೆ ಸಾಕು. ಬೇರೆ ಗ್ರಹಗಳು ಹೇಗಿದ್ರೂ ಕೂಡ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ ಒಂದು ಮಟ್ಟಿಗೆ. ಎಲ್ಲದಕ್ಕಿಂತ ಲಗ್ನಾಧಿಪತಿ ಚೆನ್ನಾಗಿರಬೇಕು. ಲಗ್ನಾಧಿಪತಿ ಪಂಚಮದಲ್ಲಿ ಇಲ್ಲ ಭಾಗ್ಯದಲ್ಲಿ ಇಲ್ಲ ಲಗ್ನದಲ್ಲೇ ಇದ್ದರೆ ಅವರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಬೇರೆ ಗ್ರಹಗಳು ಎಲ್ಲಿದ್ರೂ ಕೂಡ. ಹಾಗಾದರೆ ಲಗ್ನಾಧಿಪತಿ ಭಾಗ್ಯದಲ್ಲಿ ಇದ್ದಾಗ ಯಾವ ರೀತಿಯ ಎಫೆಕ್ಟ್ಸ್ ಇರುತ್ತೆ? ಯೂಶ್ವಲಿ ಇವರಿಗೆ ಹೈಯರ್ ಲರ್ನಿಂಗ್ ಅಂದರೆ ಇಷ್ಟ ಇರುತ್ತೆ. ಅದು ಏನಾದರೂ ಸರಿ ಡೀಪಾಗಿ ತಿಳ್ಕೊಳ್ಳಿಕ್ಕೆ, ಗುರುವಿನಿಂದ ಅಥವಾ ತಂದೆಯ ಮೂಲಕ ಅಥವಾ ಎಲ್ಲರ ಮೂಲಕ ಅವರಿಗಿಷ್ಟ ಇರುವಂತಹ ವಿಷಯವನ್ನು ಹೆಚ್ಚು ಆಳವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ. ಇವರಿಗೆ ಆಚಾರ ವಿಚಾರದಲ್ಲಿ, ಪದ್ಧತಿ, ರಿಲಿಜನ್, ಪೂಜೆ ಪುರಸ್ಕಾರ, ಸಂಪ್ರದಾಯ, ನಂಬಿಕೆ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮಾಮೂಲಿಯಾಗಿ ಸ್ಪಿರಿಚುವಲ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಹಾಗೆ ಹೈಯರ್ ಎಜುಕೇಷನ್ನ ಈಸಿಯಾಗಿ ಮಾಡ್ಕೊಳ್ತಾರೆ. ಯಾಕಂದರೆ ಇವರ ಲೈಫ್ ಫೋರ್ಸ್, ಇವರ ಇಂಟ್ರೆಸ್ಟ್ ಪೂರ ಹೈಯರ್ ಲರ್ನಿಂಗ್ ಮೇಲೆ ಇರುತ್ತೆ. ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೆ, ವಿದೇಶಕ್ಕೆ ಹೋಗಿ ಓದಲಿಕ್ಕೂ ಜಾಸ್ತಿ ಅವಕಾಶ ಇರುತ್ತೆ. ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ಅದು ತೀರ್ಥಕ್ಷೇತ್ರ ಯಾತ್ರೆ ಮಾಡಲಿಕ್ಕೆ ಇರ್ಬೋದು. ಟೋಟಲ್ ಆಗಿ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ ಇರುತ್ತೆ. ಫಾರಿನ್ ಟ್ರಾವೆಲ್ ಮಾಡಲಿಕ್ಕೆ, ಫಾರಿನ್ ಕಂಟ್ರಿಯಲ್ಲಿ ಸೆಟಲ್ ಆಗಲಿಕ್ಕೆ, ಈ ಥರದ್ದು ಲಗ್ನಾಧಿಪತಿ ಭಾಗ್ಯದಲ್ಲಿ ಇರುವವರಿಗೆ ಇರ್ತದೆ. ಇನ್ನು ಲಗ್ನಾಧಿಪತಿ ಭಾಗ್ಯದಲ್ಲಿ ಇದ್ದಾಗ ತನ್ನ 7ನೆಯ ದೃಷ್ಟಿಯಿಂದ 3ನೇ ಮನೆಯನ್ನು ನೋಡುತ್ತೆ ಅಲ್ವಾ. ಹಾಗಾಗಿ ಇವರಿಗೆ ಒಳ್ಳೆ ಕಮ್ಯುನಿಕೇಟರ್ ಆಗುವಂಥ ಅವಕಾಶ ಇರುತ್ತೆ. ಈಗ ನಾವು ಹೇಳ್ತೀವಿ ಅಥವಾ ಓದಿರ್ತೀವಿ, 9th ಹೌಸಲ್ಲಿ ಲಗ್ನಾಧಿಪತಿ ಬಂದಾಗ ಪರ್ಸನ್ ಈಸ್ ಲಕ್ಕಿ, ದ ಪರ್ಸನ್ ಈಸ್ ಫಾರ್ಚುನೇಟ್, ವೆಲ್ತಿ ಅಂತ. ಬಟ್ ಅದು ಎಲ್ಲ ಕೇಸಲ್ಲಿ ಆಗಲ್ಲ ಅಲ್ವಾ. ಬಿಕಾಸ್ ಈಚ್ ಪ್ಲಾನೆಟ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ. ಪ್ರತಿ ಗ್ರಹಗಳಿಗೂ ಕೆಲವೊಂದು ಹೌಸಲ್ಲಿ ಮಾತ್ರ ಕಂಫರ್ಟ್ ಫೀಲ್ ಇರುತ್ತೆ, ಕೆಲವೊಂದರಲ್ಲಿ ಕಂಫರ್ಟ್ ಫೀಲ್ ಇರಲ್ಲ. ಈಗ ನ್ಯಾಚುರಲ್ ಮೆಲೆಫಿಕ್ ಪ್ಲಾನೆಟ್ಸ್ ಲೈಕ್ ಶನಿ, ಮಂಗಳ, ರಾಹು, ಕೇತು, ಈ ಗ್ರಹಗಳು ತ್ರಿಕೋನ ಸ್ಥಾನದಲ್ಲಿ ಅವುಗಳು ಒಳ್ಳೆ ರಿಸಲ್ಟ್ ಕೊಡಲ್ಲ. ದೇ ಫೀಲ್ ಇರಿಟೇಟೆಡ್, ಎಸ್ಪೆಷಲಿ 9th ಹೌಸ್. ಯಾಕಂದರೆ ಮೆಲೆಫಿಕ್ ಪ್ಲಾನೆಟ್ಸ್ ಮೆಟೀರಿಯಲ್ ಗೇನ್, ಮೆಟೀರಿಯಲ್ ಸ್ಟೇಟಸ್ಗೆ ಕೆಲಸ ಮಾಡ್ತವೆ. ಬಟ್ 9th ಹೌಸ್ ಅನ್ನೋದು ಆಧ್ಯಾತ್ಮ, ಧರ್ಮ, ನಂಬಿಕೆ. ಹಾಗಾಗಿ ಮೆಲೆಫಿಕ್ ಪ್ಲಾನೆಟ್ಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡಲ್ಲ. 9th ಹೌಸಲ್ಲಿ ಫೈಟಿಂಗ್ ಇಲ್ಲ, ಆದರೆ ಕುಜನಿಗೆ ಫೈಟಿಂಗ್ ಮಾಡಬೇಕು. ಹಾಗಾಗಿ ಕುಜನಿಗೆ 9th ಹೌಸ್ ಆಗಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದ ಅಸೆಂಡೆಂಟ್ ಲಾರ್ಡ್ ಡಿಫರೆಂಟ್ ರಿಯಾಕ್ಷನ್ ಇರುತ್ತೆ ಗ್ರಹಗಳಿಂದ. ಸೊ ಅದೇ ಥರ ಸೂರ್ಯ ಮೈಲ್ಡ್ ಮ್ಯಾಲಿಫಿಕ್ ಪ್ಲಾನೆಟ್. ಸೂರ್ಯನಿಗೆ 9th ಹೌಸ್ ಪರವಾಗಿಲ್ಲ. ಯಾಕಂದರೆ ಸನ್ ಈಸ್ ಸಾತ್ವಿಕ್ ಪ್ಲಾನೆಟ್, ಸ್ಪಿರಿಚುವಲ್ ಪ್ಲಾನೆಟ್, ಒರಿಜಿನಲಿ ರೆಪ್ರೆಸೆಂಟ್ಸ್ ಸೋಲ್. ಸೊ ಸೋಲ್ ಈಸ್ ಸ್ಪಿರಿಚುವಾಲಿಟಿ. ಹಾಗಾಗಿ ಸೂರ್ಯ ಲಗ್ನಾಧಿಪತಿಯಾಗಿ 9th ಹೌಸಲ್ಲಿ ಇದ್ದಾಗ ಅವರು ತುಂಬ ಡೆಡಿಕೇಟೆಡ್ ಟವರ್ಡ್ಸ್ ರಿಲಿಜಿಯಸ್ ಸೈಡ್ ಆಫ್ ಲೈಫ್, ಸ್ಪಿರಿಚುವಲ್ ಸೈಡ್ ಆಫ್ ಲೈಫ್. ದೇ ರೆಸ್ಪೆಕ್ಟ್ ದೇಯರ್ ಗುರೂಸ್. ಸೂರ್ಯ ಲಗ್ನಾಧಿಪತಿಯಾಗಿ ಯಾರಿಗೆ ಬರ್ತಾನೆ? ಸಿಂಹ ಲಗ್ನಕ್ಕೆ ಅಲ್ವಾ. ಸಿಂಹ ಲಗ್ನಕ್ಕೆ ಸೂರ್ಯ ಲಗ್ನಾಧಿಪತಿಯಾಗಿ 9th ಹೌಸಲ್ಲಿ ಬಂದಾಗ ಅದು ಮೇಷರಾಶಿ ಬರುತ್ತೆ. ಅದು ಸೂರ್ಯನಿಗೆ ಎಕ್ಸಾಲ್ಟೆಡ್ ಸೈನ್. ಸೊ ನಮ್ಮ ಈಗೋ, ನಮ್ಮ ಕಾನ್ಫಿಡೆನ್ಸ್, ನಮ್ಮ ಸ್ಟ್ರೆಂತ್ ಎಲ್ಲ ಕೂಡ ನಮಗೆ ಗುರುವನ್ನು ಫಾಲೋ ಮಾಡೋದ್ರಿಂದ, ತಂದೆಯನ್ನು ಫಾಲೋ ಮಾಡೋದ್ರಿಂದ ಬರುತ್ತೆ. ಫಿಲಾಸಫಿ, ರಿಲಿಜಿಯಸ್ ಎಲ್ಲದರಲ್ಲೂ ಪ್ರೌಡ್ ಇರುತ್ತೆ. ಇನ್ನು ವೃಶ್ಚಿಕ ಲಗ್ನಕ್ಕೆ ಕುಜ ಲಗ್ನಾಧಿಪತಿಯಾಗಿ 9ನೇ ಮನೆಗೆ ಬಂದಾಗ ಅದು ಕರ್ಕಾಟಕ ರಾಶಿ. ಅಲ್ಲಿ ಕುಜನಿಗೆ ನೀಚ ಫಲ, ಆಗ ಬೇರೆ ರೀತಿಯ ಇಂಪ್ಯಾಕ್ಟ್ ಇರುತ್ತೆ. ಸೊ ಹಾಗಾಗಿ ಲಗ್ನಾಧಿಪತಿ ಯಾರು, ರಾಶಿ ಯಾವುದು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಸಪ್ರೇಟ್ ವೀಡಿಯೋಸಲ್ಲಿ ನೋಡುವ. ಸೊ ಈಗ ತ್ರಿಕೋನ ಸ್ಥಾನದಲ್ಲಿ ಅಂದರೆ 1, 5, 9ಅಲ್ಲಿ ಶುಭ ಗ್ರಹಗಳು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಶುಭ ಗ್ರಹಗಳಿಗೆ ಅನುಕೂಲವಾದಂಥ ಪ್ಲೇಸ್. ಲಗ್ನಾಧಿಪತಿ 9ನೇ ಮನೆಯಲ್ಲಿ ಇದ್ದರೆ ಒಂದು ಡಿವೈನ್ ಹೆಲ್ಪ್ ಇರುತ್ತೆ.
ಓವರಾಲ್ ನೋಡುವುದಾದರೆ ಲಗ್ನಾಧಿಪತಿ ಭಾಗ್ಯದಲ್ಲಿ ಇರುವುದು ಒನ್ ಆಫ್ ದಿ ಬ್ಲೆಸ್ಸಿಂಗ್ ಅಂತ ಹೇಳಬಹುದು. ಆದರೆ ಒಂದು ಎಥಿಕ್ಸ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡುವುದು, ತಂದೆಯನ್ನು ಫಾಲೋ ಮಾಡುವುದು, ಆಧ್ಯಾತ್ಮ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲದಕ್ಕಿಂತ ಲೈಫಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಳ್ಳುವಂಥದ್ದು, ಜೊತೆಗೆ ಒಬ್ಬ ಗುರು ಇರಬೇಕಾಗತ್ತೆ. ಇನ್ನು ಲಗ್ನಾಧಿಪತಿ ಥರ್ಡ್ ಹೌಸನ್ನು ನೋಡುವುದರಿಂದ, ಥರ್ಡ್ ಹೌಸ್ ಅನ್ನೋದು ನಮ್ಮ ಸಿಬ್ಲಿಂಗ್ಸ್, ನೇಬರ್ಸ್, ನಮ್ಮ ಒಡ ಹುಟ್ಟಿದವರೊಂದಿಗೆ, ಅಕ್ಕಪಕ್ಕದ ಮನೆಯವರೊಂದಿಗೆ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಲೈಫನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಲಗ್ನಾಧಿಪತಿ 9ನೇ ಮನೆಯಲ್ಲಿ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.